ಕೋಲಾರದ ಮಾವಣ್ಣ ಆಂಧ್ರ ಪ್ರದೇಶ ನಿಷೇಧ ಮಾಡಿದ್ದಾರೆ. ಇದರ ಜೊತೆಗೆ ಮಾವಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಅಂತ ಇವತ್ತು ಆಗ್ರಹಿಸಿ JDSನ ಶಾಸಕರು ಪ್ರತಿಭಟನೆ ನಡೆಸಿದ್ದಾರೆ. ಸರ್, ಇವತ್ತು ಸಾಕಷ್ಟು ಆಂಧ್ರ ಪ್ರದೇಶದಲ್ಲಿ ಮಾವು ನಿಷೇಧ ಆಗಿದೆ. ಇತ್ತ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅಂತ ನೀವು ಮನವಿ ಮಾಡ್ತಾ ಇದ್ರಿ. ಸಿದ್ದರಾಮಯ್ಯ ಅವರು ಯಾವ ರೀತಿ ಸ್ಪಂದನೆ ನೀಡ್ತಿದ್ದಾರೆ? ನೀವು ಪತ್ರ ಮನವಿ ಮಾಡಿದ್ರೆ ಆಂಧ್ರ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಗೆಲ್ಲ ಇರ್ತಕ್ಕಂಥ ಎಲ್ಲ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಬೇಕು, ನಿಮ್ಮ ಆನೆಗಳು ಬೇಕು, ಪ್ರತಿಯೊಂದು ಎಲ್ಲ ಬೇಕು. ಬಟ್ ನಮ್ಮ ಮ್ಯಾಂಗೋ ನಿಮ್ಗೆ ಬೇಕಾಗಿಲ್ಲ. ಯಾಕೆ ಅಂತಂದರೆ ಮ್ಯಾಂಗೋದಲ್ಲಿ ನೀರಿನಾಂಶ ಇದೆ ಅಂತ ನೀವು ಹೇಳ್ತಾರೆ. ಬಹುಶಃ ಆಂಧ್ರ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಿದ ನೀರಿನಾಂಶ ಇವತ್ತು ಬಂತಾ? ಇಷ್ಟು ವರ್ಷ ನೀರಿನಾಂಶ ನಿಮ್ಗೆ ಗೊತ್ತಿರಲಿಲ್ವಾ? ಇದು ಬೇಕಂತಲೇ ಮಾಡ್ತಕ್ಕಂಥ ಒಂದು ಕುತಂತ್ರ ಅಂತ ಹೇಳ್ಬೋದು. ಯಾಕಂದರೆ ಮಾವು ಬೆಲೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ, ನಮ್ಮ ರೈತರ ಹಾಳಾಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನು ಏನಾದರೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮ್ಯಾಂಗೋ ತೊಗೊತಾರೆ. ಅವರು ಖಂಡಿತ ತೊಗೊತಾರೆ. ಇವರು ಮಾತಾಡಲಿಕ್ಕೆ ಹೋದಾರೇ ಇಲ್ಲ, ಅವ್ರ ಜೊತೆ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಇವರು ಶೋಕಿಗೋಸ್ಕರ ಪವನ್ ಕಲ್ಯಾಣ್ ಬಂದು 5 ಆನೆಗಳು ತೊಗೊಂಡು ಹೋಗೋಕ್ಕೆಲ್ಲ ರೆಡಿ ಇರ್ತಾರೆ. ಪಕ್ಕದಲ್ಲಿರ್ತಕ್ಕಂಥ 2 ಜಿಲ್ಲೆಗಳು ಉಳ್ಸೋಕ್ಕೆ ಇವ್ರು ರೆಡಿ ಇಲ್ಲ, ಅದಲ್ವಾ? ತಕ್ಷಣ ನಾಳೆ ಏನಾದರೂ ಕ್ಯಾಬಿನೆಟ್ ಮೀಟಿಂಗಲ್ಲಿ ರೈತರಿಗೆ ನೀವು ಕೊಡದೇ ಇದ್ದರೆ ಖಂಡಿತವಾಗ್ಲೂ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ದೊಡ್ಡ ಮಟ್ಟಕ್ಕೆ ಹೋಗತಕ್ಕಂಥ ಒಂದು ಸನ್ನಿವೇಶ ತುಂಬ ಹತ್ರ ಇದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಜೀವನಾಧಾರಿತ ಒಂದು ಬೆಳೆ ಇದು ಮಾವು. ಇದಕ್ಕೆ ಈ ರೀತಿ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಅಂತಂದ್ರೆ ಇವತ್ತು 150 ರೂಪಾಯಿಂದ 160 ರೂಪಾಯಿ ಇವತ್ತು ಒಂದು ಬುಟ್ಟಿ 5 ನಮ್ಮ 15 kg ಬಾಕ್ಸು ಟೊಮೊಟೊ ಹೋಗ್ತಾ ಇದೆ. ಇವತ್ತು 3 ರೂಪಾಯಿ 4 ರೂಪಾಯಿ ಕೂಡ ತೋತಾಪುರಿ ಮತ್ತು ಮ್ಯಾಂಗೋ ನಮ್ಮನ್ನು ಕೇಳ್ತಾ ಇಲ್ಲ. ಅದನ್ನು ಕೀಳೋಕ್ಕೂ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಕೀಳಕ್ಕೆ ಹೋಗೋರು 7 ರೂಪಾಯಿ ಬೇಕು ನಮ್ಮ kg. ಕೀಳಕ್ಕಾಗ್ತಾ ಇಲ್ಲ. ಮಳೆ ಆಧಾರಿತ ಕೀಳಕ್ಕಾಗ್ತಾ ಇಲ್ಲ. ತುಂಬ ನೋವನ್ನು ಅನುಭವಿಸ್ತಾ ಇದ್ದೀವಿ. ಬಹುಶಃ ಈ ನೋವು ಯಾರಿಗೂ ಬೇಡ ಅಂತ ಅನ್ಕೋತೀವಿ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೀನಿ, ಆದಷ್ಟು ಬೇಗ ಇದಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ತೀವಿ. ಪಕ್ಕದ ಆಂಧ್ರದಕ್ಕೆ ಪತ್ರ ಬರೆದ್ಬಿಟ್ಟು ಸಿದ್ದರಾಮಯ್ಯ ಅವರು ಮೋದಿ ಅವ್ರಿಗೆ ಪತ್ರ ಬರೀತಾರೆ ಮಾವಿನ ಈ ಸಮಸ್ಯೆನ ಬಗೆಹರಿಸಿ. ಸರ್, ನಾವು ರಾಜ್ಯ ಸರ್ಕಾರದಲ್ಲಿದ್ದೀವಿ ಸರ್. ರಾಜ್ಯ ಸರ್ಕಾರಕ್ಕೆ ಮಾತ್ರ ಮನವಿ ಮಾಡ್ತೀವಿ, ಆಯ್ತಲ್ವಾ? ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದಾರೆ. ಅಲ್ಲ, ನನಗೆ ಗೊತ್ತಾಯ್ತು ಬರ್ದಿದ್ದಾರೆ ಅಂತ. ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ನಿಮ್ಮ ಸರ್ಕಾರ ಅಧಿಕಾರದಲ್ಲಿ ಏನು ಆಂಧ್ರ ಸರ್ಕಾರದಲ್ಲಿ 15,000 ಕೊಟ್ಟಿದ್ದಾರೆ, ನೀವು ಕೂಡ 15,000 ರೂಪಾಯಿ ಒಂದು ಟನ್ನಿಗೆ ಕೊಡಿ ಅಂತ ನಾವು ಮನವಿ ಮಾಡ್ತೀವಿ. ಇವತ್ತು ರೈತರ ಪರ ಕಾಳಜಿ ಹೊಂದಿರುವಂಥ ಸಿದ್ದರಾಮಯ್ಯ ತಾರತಮ್ಯ ಆಗ್ತಾ ಇದೆ, ನಿರ್ಲಕ್ಷ್ಯ ಆಗ್ತಾ ಇದೆ. ಈಗ ನಾವು ರೈತರ ಪರ ಅಂತ ಏನು ನಮ್ಮ ಸಿದ್ದರಾಮಯ್ಯರು ಮಾತಾಡ್ತಾವ್ರೆ, ಬಹುಶಃ ನಿಮ್ಮ ರೈತರ ಪರ ಅಲ್ಲ ಅಂತ ನಿಮ್ಮ ಈ ಧೋರಣೆ ಗೊತ್ತಾಗ್ತಾ ಇದೆ. ಸಾಕಷ್ಟು ಕೋಲಾರ ಭಾಗದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹಿರಿಯ ಸಚಿವರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಇವ್ರ ಗಮನಕ್ಕೆ ತಂದಿದ್ದಾರೆ. ಇವರೆಲ್ಲ ಯಾವ ರೀತಿ ಗಮನದಲ್ಲಿ ಬರ್ಲಿಕ್ಕೆ ನಾವು ಸಾಧ್ಯ ಆಗಿದೆ. ಎಲ್ಲ ಸಚಿವರ ಗಮನಕ್ಕೆ ತಂದಿದ್ದೀವಿ. ಇಲ್ಲ ಆ ಸಚಿವರು ಸಂಪುಟ ದರ್ಜೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಉಳಿಸ್ಕೊಳ್ಳೋಕೆ ಅವರಂತ ಸ್ವಲ್ಪ ಒದ್ದಾಡ್ತಾವ್ರೆ. ಥ್ಯಾಂಕ್ ಯು. ಮುಂದಿನ ಸರ್ಕಾರ ಬರೋಕ್ಕಿಂತ ಮುಂಚೆ ಈಗ 2028 ನಾವೇ ಅಂತ ಹೇಳ್ತಿದ್ದಾರೆ. ರೈತರ ಕಡೆಗಣನೆ ಆಗ್ತಾ ಇದೆ. ಇಲ್ಲ, ಖಂಡಿತವಾಗ್ಲೂ ರೈತರ ಬಗ್ಗೆ ಅವರು ಗಮನ ಕೊಡ್ತಾ ಇಲ್ಲ. ಆದಷ್ಟು ಬೇಗ ರೈತರ ಬಗ್ಗೆ ಗಮನ ಕೊಡಬೇಕಂತ ನಾನು ಕೇಳ್ಕೊತೀನಿ ಸರ್. 2028 ಕುಮಾರಸ್ವಾಮಿ ಅವರು ಸರ್ಕಾರ ಬರುತ್ತೆ ಅಂತ ಹೇಳಿದ್ದಾರೆ. ರೈತರ ಪರವಾಗಿದ್ದು ಅವರವರ ನಂಬಿಕೆ ಅವ್ರದ್ದು. ಒಂದು ಕಡೆ ಅವರವ್ರ ನಂಬಿಕೆ BJP ನಮ್ಮ ಸರ್ಕಾರ ಅಂತಾರೆ, ಕಾಂಗ್ರೆಸ್ ನಮ್ಮ ಸರ್ಕಾರ ಅಂತಾರೆ. ಅವರವ್ರ ನಂಬಿಕೆ ಅಂತಿಮ ತೀರ್ಮಾನ ಆಗ್ತದೆ. ಬಟ್ ಇವತ್ತು ಜನ ಆದೇಶ ನಿಮ್ಗೆ ಏನು ಕೊಟ್ಟಿದ್ದಾರೆ ಅದಕ್ಕೆ ಬೆಲೆ ಕೊಡಿ ಅಂತ ನಾವು ಕೇಳ್ಕೊತೀವಿ. ಸರ್, ಈ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ನಾಳೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಕೇಳೋಕ್ಕಾಗಲ್ಲ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಇರ್ಬಿದ್ದು ಹೆಣ್ಣು ಮಕ್ಕಳ ಸಮೇತ ಬೀದಿ ಬರ್ತಕ್ಕಂಥ ಚಾನ್ಸ್ ಇದೆ. ಅದಕ್ಕೆ ದಾರಿ ಕೊಡಬೇಡಿ ಅಂತ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಕೋಲಾರ ಜಿಲ್ಲೆಯ ಮುಳಬಾಗಿಲು ಶಾಸಕರಂತ ಸಮೃದ್ಧಿ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕುಮಾರ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.